ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಖುಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಖುಷಿ. ಇಂದಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಶಕ್ತಿಪೀಠಗಳಲ್ಲಿ ಒಂದಾದ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ವಿರಾಜಮಾನವಾಗಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಮಹಿಮೆ, ಇತಿಹಾಸ ಮತ್ತು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ. ಮೈಸೂರು ನಗರಕ್ಕೆ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 3500 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟದ ಮೇಲೆಯೇ ಸಾವಿರಾರು ವರ್ಷಗಳಿಂದ ಭಕ್ತರನ್ನ ಆಶೀರ್ವದಿಸ್ತಾ ಇರುವ ತಾಯಿ ಚಾಮುಂಡೇಶ್ವರಿ ನೆಲೆಸಿದ್ದಾಳೆ. ಚಾಮುಂಡೇಶ್ವರಿ ದೇವಿಯ ಹೆಸರು ಹೇಗೆ ಬಂತು ಎಂದು ನೋಡಿದ್ರೆ, ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನು ಕಠಿಣ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದಿದ್ದನು. ತನ್ನ ಶಕ್ತಿಯ ಅಹಂಕಾರದಿಂದ ದೇವತೆಗಳು ಮತ್ತು ಜನರನ್ನ ಹಿಂಸಿಸಲು ಆರಂಭಿಸಿದನು. ಆಡಿ ಪರಾಶಕ್ತಿಯು ದುರ್ಗಾದೇವಿಯರ ರೂಪದಲ್ಲಿ ಅವತರಿಸಿದಳು. ಮಹಿಷಾಸುರನ ಜತೆ ಮಹಾಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿದಳು. ಈ ವಿಜಯದಿಂದ ಧರ್ಮ ಗೆದ್ದು ಅಧರ್ಮ ನಾಶವಾಯಿತು. ಈ ಕಾರಣದಿಂದ ಮಹಿಷಾಸುರನ ಹೆಸರಿನಿಂದ ಈ ಪ್ರದೇಶಕ್ಕೆ ಮಹಿಷೂರು ಎಂಬ ಹೆಸರು ಬಂದಿತು. ಕಾಲಕ್ರಮದಲ್ಲಿ ಅದು ಮೈಸೂರು ಎಂದು ಪ್ರಸಿದ್ಧವಾಯಿತು ಎಂದು ನಂಬಲಾಗುತ್ತದೆ. ಇಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನ ದೊಡ್ಡ ಪ್ರತಿಮೆ ಇದೆ. ಇತಿಹಾಸದ ಕಡೆ ನೋಡಿದರೆ ಚಾಮುಂಡೇಶ್ವರಿ ದೇವಸ್ಥಾನವು ಹಲವು ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ವಿಶೇಷವಾಗಿ ಮೈಸೂರು ಒಡೆಯರ್ ರಾಜರುಗಳು ಚಾಮುಂಡೇಶ್ವರಿಯನ್ನ ತಮ್ಮ ಕುಲದೇವತೆಯಾಗಿ ಪೂಜಿಸ್ತಿದ್ರು. ಅವರ ಆಳ್ವಿಕೆಯಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಾಯಿತು. ದೇವಾಲಯದ 7 ಮಹಾದಿಗಲ ಗೋಪುರವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ದೂರದಿಂದಲೇ ಕಾಣುವ ಈ ಗೋಪುರ ಭಕ್ತರನ್ನ ಆಕರ್ಷಿಸುತ್ತದೆ. ಚಾಮುಂಡಿ ಬೆಟ್ಟದ ಮತ್ತೊಂದು ವಿಶೇಷ ಅಂದ್ರೆ ಸುಮಾರು 1000 ಮೆಟ್ಲುಗಳು. ಅನೇಕ ಭಕ್ತರು ಇಂದಿಗೂ ಈ ಮೆಟ್ಲುಗಳನ್ನು ಏರಿ ದೇವಿಯ ದರ್ಶನ ಪಡಿತಾರೆ. ಮಧ್ಯದಲ್ಲಿ ಕಾಣುವ ಬೃಹತ್ ನಂದಿ ವಿಗ್ರಹವು ಕೂಡ ಬಹಳ ಪ್ರಸಿದ್ಧವಾಗಿದೆ. ನವರಾತ್ರಿ ಸಮಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಅತ್ಯಂತ ವೈಭವದಿಂದ ನಡೀತದೆ. ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ದೇವಿಯ ದರ್ಶನ ಪಡೆಯಲು ಇಲ್ಲಿಗೆ ಬರ್ತಾರೆ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಉತ್ಸವಕ್ಕೆ ಚಾಮುಂಡೇಶ್ವರಿ ದೇವಿಯೇ ಆಧಾರ ಶಕ್ತಿ ಎಂದು ಹೇಳಲಾಗುತ್ತದೆ. ಅಮ್ಮ ಎಲನ್ನು ರಕ್ಷಿಸುತ್ತಾಳೆ, ನೀವು ಸುರಕ್ಷಿತರಾಗಿರುತ್ತೀರಿ. ಆದ್ರಿಂದ ಕರ್ನಾಟಕ ಮಾತ್ರವಲ್ಲದೆ ಭಾರತದ ವಿವಿಧ ಭಾಗಗಳಿಂದ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ. ಸ್ನೇಹಿತರೆ,
ಇದು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯ ಮಹಿಮೆ, ಇತಿಹಾಸ ಮತ್ತು ಪೌರಾಣಿಕ ಕಥೆ. ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಶೇರ್ ಮಾಡಿ ಮತ್ತು ನಮ್ಮ ಪಾಡ್ಕಾಸ್ಟ್ ಚಾನೆಲ್ ಖುಷಿ ಟಿವಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.